ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಮಳೆಗಾಲ ಇದು. ಗಾರ್ಡನ್ ಕನಸು ಕಾಣ್ತಾ ಇರೋರಿಗೆ ನನಸು ಮಾಡ್ಕೊಳ್ಳೋಂಥ ಕಾಲ. ಗಾರ್ಡನನ್ನು ಬೆಳೆಸಬೇಕು, ಪ್ರಾರಂಭ ಮಾಡಬೇಕು ಅನ್ನೋರು ಸುಲಭವಾದ ಸಸ್ಯ ಹಾಗೆ ಎಲ್ಲ ಕಡೆ ಸಾಮಾನ್ಯವಾಗಿ ಸಿಗುವಂಥ ಸಸ್ಯವನ್ನು ಮನೆಯಲ್ಲಿ ಬೆಳೆಸೋದಕ್ಕೆ ಪ್ರಾರಂಭ ಮಾಡಬೇಕು. ಅದರಿಂದ ಮನೆಯಲ್ಲಿ ಗಾರ್ಡನನ್ನು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸ್ಕೊಂಡು ನಾವು ಹೋಗ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂತಹ ಒಂದು ಸಸ್ಯ, ಎಲ್ಲ ಕಡೆ ದೊರೆಯುವಂತಹ ಒಂದು ಸಸ್ಯ ಅಂತಂದ್ರೆ ಅದು ಗುಲಾಬಿ. ಇವತ್ತು ನಾನು ಜವಾರಿ ಗುಲಾಬಿಯನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ತೋರಿಸ್ತೀನಿ. ಅತಿ ಸುಲಭವಾಗಿ ಒಂದು ಸಣ್ಣ ಕಡ್ಡಿ ಇದ್ರೆ ಸಾಕು. ಆ ಒಂದು ಟ್ವಿಕ್ಕಿದ ಒಂದು ಕಟ್ಟಿಂಗ್ ಇಂದ ನಾವು ಗುಲಾಬಿ ಗಿಡವನ್ನ ಮನೆಯಲ್ಲಿಯೇ ಬೆಳೆಸಬಹುದು. ಒಂದು ಗಿಡದಿಂದ ಸಾಕಷ್ಟು ಗಿಡಗಳನ್ನು ನಾವು ಬೆಳೆಸಬಹುದು. ಹಾಗಾಗಿ ಇದು ಕಸಿ ಮಾಡಿರುವಂತಹ ಗುಲಾಬಿಗಳಿಂದ ಸಾಧ್ಯ ಇಲ್ಲ. ಕಸಿ ಮಾಡಿರೋ ಗುಲಾಬಿಗಳು ಕಟ್ಟಿಂಗ್ ಇಂದ ಬೆಳೆಯೋದಿಲ್ಲ. ಆದರೆ ಜವಾರಿ ಗುಲಾಬಿಗಳೇನಿರ್ತವೆ ಅವು ಕಟ್ಟಿಂಗ್ ಇಂದ ಮೂಲಕನೇ ಬೆಳಿತವೆ. ಹಾಗಾಗಿ ಅವುಗಳನ್ನ ಹೇಗೆ ಬೆಳೆಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಪೇಂಟ್ ಬಾಕ್ಸ್ ಅಥವಾ ಇನ್ಯಾವುದಾದ್ರೂ ಬೇರೆ ಡಬ್ಬಿಯನ್ನ ತಗೊಂಡು ಮೊದಲು ಅದಕ್ಕೆ ಡ್ರೈನೇಜ್ ಹೋಲ್ಸ್ ಮಾಡಬೇಕು. ಅದು ತುಂಬಾ ಮುಖ್ಯ. ನಮ್ಮ ಡಬ್ಬಿಯ ಸೈಜ್ ಅನ್ನ ನೋಡ್ಕೊಂಡು ಎಷ್ಟು ಡ್ರೈನೇಜ್ ಹೋಲ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಚಿಕ್ಕ ಡಬ್ಬಿ ಆಗಿದ್ರೆ ಸಣ್ಣದಾಗಿರುವಂತಹ 1-2 ಸಾಕು. ಅದೇ ನಮ್ಮ ಡಬ್ಬಿಯ ಗಾತ್ರ ದೊಡ್ಡದಾಗಿದ್ರೆ 3-4 ಡ್ರೈನೇಜ್ ಹೋಲ್ಗಳನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ನಾನು ತಗೊಂಡಿರುವಂತಹ ಡಬ್ಬಿ ಸೈಜ್ ಸಣ್ಣ ಇರೋದ್ರಿಂದ 2 ಸಣ್ಣದಾಗಿರುವಂತಹ ಡ್ರೈನೇಜ್ ಹೋಲ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ಡ್ರೈನೇಜ್ ಹೋಲ್ಗಳು ತುಂಬಾ ಇಂಪಾರ್ಟೆಂಟ್, ಅದನ್ನ ಮಾಡಲೇಬೇಕು. ಇಲ್ಲಿ 2 ಮಾಡಿದ್ದೀನಿ ನಾನು ಅಷ್ಟೇ. ಈ ಡ್ರೈನೇಜ್ ಹೋಲ್ಗಳನ್ನ ಮಾಡಿದ್ಮೇಲೆ ಅದನ್ನ ಹಾಗೆ ಅದರಲ್ಲಿ ಮಣ್ಣು ಹಾಕಬಾರ್ದು. ಆ ಮಾಡಿರುವಂತಹ ಜಾಗಕ್ಕೆ ನಾವೇನ್ ತೂತ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಫ್ಲಾಟ್ ಆಗಿರೋ ಕಲ್ಲು ಅಥವಾ ಯಾವ್ದಾದ್ರು ಒಂದು ಇಟ್ಕೇನೋ ಆ ರೀತಿ ಯಾವ್ದಾದ್ರು ಇಡ್ಬೇಕಾಗ್ತದೆ. ಈ ಡ್ರೈನೇಜ್ ಹೋಲ್ ಮಾಡೋ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೀರು ಆ ಪಾಟ್ ಅಲ್ಲೇ ನಿಂತ್ಕೋಬಾರ್ದು, ಕೆಳಗಡೆ ಇಳ್ದು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ಡ್ರೈನೇಜ್ ಹೋಲ್ ಅನ್ನ ಮಾಡೋದು. ಹಾಗಾಗಿ ಡೈರೆಕ್ಟ್ ಆಗಿ ಮಣ್ಣು ಹಾಕ್ಬಿಟ್ರೆ ಅದು ಉಪಯೋಗ ಆಗಂಗಿಲ್ಲ. ಹಾಗಾಗಿ 2 ಕಲ್ಗಳು ಅಥವಾ ಯಾವ್ದಾದ್ರು 2 ಇಟ್ಕೆಗಳನ್ನ ನಾವು ಸಣ್ಣದಾಗಿರುವಂತಹದನ್ನ ಇಟ್ಟ ಮೇಲೆ ನಾವು ಅದಕ್ಕೆ ಮಣ್ಣು ಹಾಕೋದಕ್ಕೆ ಪ್ರಾರಂಭ ಮಾಡಬೇಕು. ಯಥಾ ಪ್ರಕಾರವಾಗಿ ಪಾಟ್ ಸೈಜ್ ಅನ್ನ ನೋಡ್ಕೊಂಡು ನಾವು ಆ ಪಾಟ್ ತುಂಬೋವರೆಗೂ ಮಣ್ಣನ್ನ ಹಾಕ್ಬೇಕು. ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮಿಕ್ಸ್ಚರ್ ಅನ್ನ ತಗೊಂಡಿಲ್ಲ, ಬರೀ ಮಣ್ಣನ್ನ ಮಾತ್ರ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಬೇರೆ ಕೋಕೋ ಪೀಟು ಅಥವಾ ಬೇರೆದನ್ನೆಲ್ಲದನ್ನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲಿ ನಾನು ಬರೀ ಮಣ್ಣನ್ನ ಮಾತ್ರ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಸಗಣಿ ಗೊಬ್ಬರ ಅಥವಾ ಇನ್ನ ಕುರಿ ಗೊಬ್ಬರ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನೀವು ನೋಡಬಹುದು ಪಾಟ್ ತುಂಬಾ ನಾನು ಮಣ್ಣನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸರಿ, ಇದೆಲ್ಲ ಅಂತೂ ರೆಡಿ ಆಯ್ತು. ಆದ್ರೆ ಮುಖ್ಯವಾದ ನಾಯಕನೇ ಇಲ್ವಲ್ಲ, ಇದು ನಮ್ಮ ಟೆರೆಸ್ ಗಾರ್ಡನ್. ಇಲ್ಲಿ ಒಂದು ಸಣ್ಣ ಗುಲಾಬಿಯ ಟೊಂಗೆಯನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಟೊಂಗೆ ಅಥವಾ ಒಂದು ಕಟಿಂಗ್ ಇಂದ ನಾನು ಮಾಡ್ಬೋದು ಅಂತ ಹೇಳಿದಲ್ಲ, ಹಾಗಾಗಿ ಒಂದು ಸಣ್ಣ ನಾನು ಕಟಿಂಗ್ ಅಥವಾ ಟ್ವಿಗ್ ಅನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಇಷ್ಟು ಸೈಜ್ ಇದ್ರೂ ಸಾಕು, ಆರಾಮಾಗಿ ಒಂದು ಗಿಡವನ್ನ ನಾವು ಇದರಿಂದ ಬೆಳೆಸಬಹುದು. ಇಲ್ಲಿ ತಯಾರು ಮಾಡ್ಕೊಂಡಿರುವಂತಹ ಪಾಟ್ ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ನ ಮಾಡ್ಬೇಕು, ಸ್ವಲ್ಪ ತೆಗ್ಗು ಮಾಡ್ಬೇಕು. ಆ ತೆಗ್ಗನ್ನ ಮಾಡಿ ಅದರಲ್ಲಿ ನಾವು ಈ ಟೊಂಗೆಯನ್ನ ನೆಡ್ಬೇಕು. ಈ ಇಟ್ಟಿರೋ ಟೊಂಗೆ ಗಾಳಿಗೆ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಸರಿಯಾಗಿ 2 ಕೈಯಿಂದ ಅದನ್ನ ಸ್ವಲ್ಪ ಒತ್ತಿ ಇಡ್ಬೇಕು. ನಂತರ ಅದು ಮೇಲಿನ ಟೊಂಗೆಯ ಭಾಗ ಗಾಳಿಗೆ ಒಣಗಬಾರ್ದು ಅನ್ನೋ ಕಾರಣಕ್ಕೆ ಸಗಣಿಯನ್ನ ಅಲ್ಲಿ ಉಂಡೆ ಮಾಡಿ ಇಡ್ತಾರೆ. ಅಥವಾ ಅದಿಲ್ಲ ಅಂತಂದ್ರೆ ಹಸಿ ಮಣ್ಣನ್ನಾದ್ರೂ ನಾವು ಸ್ವಲ್ಪ ಅದ್ರ ಮೇಲೆ ಇಡಬೇಕು, ಅದು ಗಾಳಿಗೆ ಒಣಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬೇಕು. ತುಂಬಾ ನೀರ್ ಹಾಕ್ಬಾರ್ದು, ಅದು ನೀರ್ ನಿಲ್ಲೋ ಅಷ್ಟು ಹಾಕ್ಬಾರ್ದು.
ಈಗ ತಾನೇ ನೆಟ್ಟಿರೋದ್ರಿಂದ ಸ್ವಲ್ಪ ನೀರನ್ನು ಮಾತ್ರ ಅದಕ್ಕೆ ಹಾಕಿದ್ರೆ ಸಾಕು. ಇಷ್ಟು ಮಾಡಿ ಈ ಗುಲಾಬಿ ಗಿಡವನ್ನು ಸೂರ್ಯನ ಬಿಸಿಲಿಗೆ ಇಟ್ಟರೆ ಸಾಕು. ಈ ಗುಲಾಬಿ ಗಿಡಗಳಿಗೆ ಸೂರ್ಯನ ಬಿಸಿಲು ಬೇಕು. ಸುಮಾರು 5 ರಿಂದ 6 ತಾಸಾದರೂ ಅದು ಸೂರ್ಯನ ಬಿಸಿಲು ಅದಕ್ಕೆ ತಾಕಬೇಕು. ಚೆನ್ನಾಗಿ ಸೂರ್ಯನ ಬಿಸಿಲು ಬೇಕು, ಜೊತೆಗೆ ನೀರು ಕೂಡ ಬೇಕು. ದಿನಕ್ಕೆ 1 ಬಾರಿ ಸರಿಯಾಗಿ ನೀರು ಹಾಕಿದರೆ ಸಾಕು. ಅಥವಾ ತುಂಬ ಬೇಸಿಗೆ ಕಾಲ ಇದ್ದರೆ 2 ಬಾರಿ ನೀರನ್ನು ಹಾಕಬೇಕು. ಇಷ್ಟು ಮಾಡಿದ್ರೆ ಸಾಕು. ಅದಕ್ಕೆ ಬಹಳಷ್ಟು ಅದಕ್ಕೆ ಕೇರ್ ಮಾಡಬೇಕು ಅನ್ನೋದು ಏನಿಲ್ಲ. ಇಷ್ಟು ಮಾಡಿದ್ರೆ ಸಾಕು, ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ಜೊತೆಗೆ ಇದು ಜವಾರಿ ಗಿಡ ಆಗಿರೋದ್ರಿಂದ ಇದು ತುಂಬ ಶಕ್ತಿ ಇರುವಂಥ ಗಿಡ. ಇದು ಅಷ್ಟು ಬೇಗ ಕ್ರಿಮಿಕೀಟಗಳಿಗೆ ಇದು ಸಾಯೋದಿಲ್ಲ. ಹಾಗಾಗಿ ಇದನ್ನ ನೋಡ್ಕೊಳ್ಳೋದು ತುಂಬ ಸುಲಭ ಅಂತ ಹೇಳ್ಬೋದು. ಹೀಗಾಗಿ ಒಂದೊಂದೇ ಗಿಡದಿಂದ ನಾವು ಪ್ರಾರಂಭ ಮಾಡಿಕೊಂಡು ನಮ್ಮ ಉದ್ಯಾನವನವನ್ನು ಬೆಳೆಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಸ್ಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದೇ ಮಾತರಂ. ಜೈ ಕರ್ನಾಟಕ ಮಾತೆ.